ವೀಕ್ಷಕರೇ, ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಜಿ ಕನ್ನಡ ವಾಹಿನಿಯ ತುಂಬಾನೇ ಜನಪ್ರಿಯವಾದ ಸೀರಿಯಲ್ ಆಗಿದ್ದು, ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ನ ಪ್ರತಿಯೊಬ್ಬ ನಟನಟಿಯರು ಕೂಡ ತಮ್ಮ ಒಂದು ಅದ್ಭುತವಾದ ನಟನೆಯಿಂದಲೇ ರಾಜ್ಯಾದ್ಯಂತ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಮುಖ್ಯವಾದ ಘಟ್ಟವನ್ನು ತಲುಪಿರುವಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ನ ಪ್ರಮುಖ ಪಾತ್ರಧಾರಿ ಸದ್ಯ ಈ ಒಂದು ಸೀರಿಯಲ್ಗೆ ವಿದಾಯವನ್ನ ಹೇಳ್ತಿದ್ದು, ಈ ಸೀರಿಯಲ್ನ ಯಾವ ಪ್ರಮುಖ ಪಾತ್ರಧಾರಿ ಸೀರಿಯಲ್ಗೆ ವಿದಾಯವನ್ನ ಹೇಳ್ತಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರಿಗೆಲ್ಲ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಇಷ್ಟ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ಸೀರಿಯಲ್ನ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ರಾಜ್ಯದಲ್ಲಿ ನೂರಾರು ಸೀರಿಯಲ್ಗಳ ಮಧ್ಯೆ ಪ್ರೇಕ್ಷಕರು ತುಂಬಾನೇ ಇಷ್ಟಪಟ್ಟು ನೋಡುವಂತ ಸೀರಿಯಲ್ ಯಾವುದು ಅಂದ್ರೆ ಅದು ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಅಂತ ಹೇಳ್ಬೋದು. ರಾಜ್ಯದ ಒಂದೇ ಒಂದು ಪೌರಾಣಿಕ ಸೀರಿಯಲ್ ಆಗಿರುವಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಪ್ರತಿಯೊಬ್ಬ ನಟ ನಟಿಯರು ಕೂಡ ತಮ್ಮ ಒಂದು ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದೀಗ ವೀಕ್ಷಕರೇ, ಈ ಒಂದು ಸೀರಿಯಲ್ ನ ರಾಯರ ಗುರುಗಳಾಗಿರುವಂತಹ ಸುಧೀಂದ್ರ ತೀರ್ಥರ ಪಾತ್ರ ಮಾಡ್ತಿರುವಂತಹ ನಟ ಭರತ್ ರಾವ್ ಈ ಸೀರಿಯಲ್ ನಿಂದ ಪಾತ್ರ ಮುಗಿದಿರುವ ಕಾರಣ ಹೊರಬಂದಿದ್ದು, ಸುಧೀಂದ್ರ ತೀರ್ಥರ ಪಾತ್ರ ಸದ್ಯದಲ್ಲೇ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನಿಂದ ಮುಕ್ತಾಯವಾಗ್ತಿದೆ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.